ಬಿಎಂಆರ್ಸಿಎಲ್ ಮೆಟ್ರೋ ದರ ಹೆಚ್ಚಳ ಮಾಡಿ ಸದ್ಯ ಕೈ ಸುಟ್ಟುಕೊಂಡಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಪ್ರತಿದಿನ 1 ಲಕ್ಷ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳ್ತಿರೋದು ಗೊತ್ತಾಗಿದೆ. ಒಮೆನ್ ಐಪಿಎಲ್ಗೆ ಅಂತ ಮೆಟ್ರೋ ಸೇವೆ ವಿಸ್ತರಣೆ ಮಾಡಿದ್ರು, ನೋ ಯೂಸ್. ನಮ್ಮ ಮೆಟ್ರೋಗೆ ಸಿಟಿ ಜನರು ಗುಡ್ ಬೈ. 5 ಲಕ್ಷಕ್ಕಿಳಿದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋ ಏರ್ತಿದ್ದ ಸಿಟಿ ಜನ ಇದೀಗ ಮೆಟ್ರೋಗೆ ಗುಡ್ ಬೈ ಹೇಳೋ ಮನಸ್ಸು ಮಾಡಿದ್ದಾರೆ. ಯಾರ್ಗುರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ಕೆಲವರು ಗಾಡಿಗೆ ಪೆಟ್ರೋಲ್ ಹಾಕಿಸ್ತಿದ್ರೆ, ಮಹಿಳೆಯರು ಶಕ್ತಿ ಯೋಜನೆಯತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಎಫೆಕ್ಟ್ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 5 ಲಕ್ಷದಷ್ಟು ಕಡಿಮೆಯಾಗಿದೆ. ಪ್ರೈಸ್ ಫಿಕ್ಸೇಷನ್ ಯಾವ ಆಧಾರದ ಮೇಲೆ ಇರಬೇಕು ಅಂದ್ರೆ, ಒಬ್ಬ ಕನಿಷ್ಠ ಕಾರ್ಮಿಕ, ಒಬ್ಬ ವಿದ್ಯಾರ್ಥಿ ಓಡಾಡಕ್ ಆಗ್ಬೇಕು, ಅದು ನಿಮ್ಮ ಬೇಸಿಸ್ ಆಗಬೇಕು ಫೇರ್ ಫಿಕ್ಸೇಷನ್ಗೆ. ಅದು ಬಿಟ್ಟು ಲಾಭ ನಷ್ಟ ನೋಡುವಂತದ್ದು ಇದು ಪಬ್ಲಿಕ್ ಅಂತ ನಾವು ಇದುವರೆಗೆ ಅನ್ಕೊಂಡಿದ್ವಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ. ಮೇಡಮ್, ಅವ್ರು ಮೆಟ್ರೋದವರು ಹೇಳ್ಬಿಡ್ಲಿ ಬೇಕಿದ್ರೆ, ಇಲ್ಲ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಅವ್ರು ಬಾಯ್ ಬಿಟ್ಟು ಹೇಳಿದ್ರೆ ಬೇಕಾದ್ರೆ ನಾವು ಇದನ್ನ ಕೇಳೋದೇ ಇಲ್ಲ. ಇನ್ನು ದರ ಏರಿಕೆ ಮೊದಲ 1 ತಿಂಗಳು ವಾರದ ದಿನಗಳಲ್ಲಿ ಸರಾಸರಿ 8.5 ಲಕ್ಷ ಪ್ರಯಾಣಿಕರ ಓಡಾಟವಿತ್ತು. ಆದರೆ ದರ ಏರಿಸಿದ ಬಳಿಕ ಪ್ರತಿದಿನ ಸರಾಸರಿ 1.20 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಕಂಡಿದೆ. ಟೌನ್ ಪ್ಲಾನರ್ಸ್ ಇಂದ ಹಲವಾರು ಜನ ನಾಗರಿಕರಿಗೆ ಏನೆಲ್ಲ ತೊಂದರೆ ಆಗ್ತಿದೆ ನಾವು ಹೆಚ್ಚಿಗೆ ತಿಳ್ಕೊಂಡು ಈ ಕೆಲಸನ ಬಿಎಂಆರ್ಸಿಎಲ್ ಮಾಡಬೇಕು, ಸರ್ಕಾರ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ, ಅದಕ್ಕಾಗಿ ನಾವು ಮಾಡ್ತಾ ಇದೀವಿ. ನಾವು ಇದನ್ನ ಮಾಡಿ ಆ ರಿಪೋರ್ಟ್ ಏನ್ ಬರುತ್ತೆ, ಅವತ್ತು ಏನು ಒಪಿನಿಯನ್ ಬರುತ್ತೆ ಅದೆಲ್ಲ ಮತ್ತೊಮ್ಮೆ ನಾವು MD ಅವ್ರಿಗೆ ಕೊಡ್ತೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ತಲುಪಿಸ್ತೀವಿ ನಾವು. ಸೊ ಈ ರೀತಿ ನಮ್ಮ ಹೋರಾಟನ ನಾವು ಮುಂದುವರಿಸ್ತಾ ಇದೀವಿ ಮೇಡಮ್. ಇತ್ತ ಮಹಿಳಾ IPL ಪಂದ್ಯ ವೀಕ್ಷಣೆಗೆ ಮೆಟ್ರೋ ಸೇವೆ ವಿಸ್ತರಿಸುತ್ತಿದ್ರೂ ಜನ ಮಾತ್ರ ಬಂದಿಲ್ಲ. ನಿನ್ನೆ RCB ಹಾಗೂ ಗುಜರಾತ್ ನಡುವೆ ಪಂದ್ಯ ಇದ್ರೂ ಜನ ಮಾತ್ರ ಮೆಟ್ರೋ ಸೇವೆ ಪಡೆದಿಲ್ಲ. ಹಾಗೆ ಮಹಾಶಿವರಾತ್ರಿ ಹಬ್ಬದ ದಿನ ಪ್ರಯಾಣಿಕರ ಸಂಖ್ಯೆ ಕೇವಲ 5.20 ಲಕ್ಷಕ್ಕೆ ಇಳಿದಿದೆ. ಒಟ್ಟಾರೆ ಪ್ರಯಾಣಿಕರನ್ನ ಕಳೆದುಕೊಳ್ಳುತ್ತಿರುವ ಬಿಎಂಆರ್ಸಿಎಲ್ 10 ಹಲವು ಪ್ಲಾನ್ಗಳನ್ನೇ ಮಾಡುತ್ತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಬಿಎಂಆರ್ಸಿಎಲ್ಗೆ ಹೊಸ ಬೇಡಿಕೆಗಳ ಸುರಿಮಳೆ ಶುರುವಾಗಿದೆ. ಮೆಟ್ರೋ ನಿಲ್ದಾಣಗಳಿಗೆ ಇಂಥದ್ದೇ ಹೆಸರಿಡಬೇಕು ಅಂತೇಳಿ ಮನವಿ ಮಾಡಿಕೊಂಡಂತ ಬೆನ್ನಲ್ಲೇ ಇದೀಗ ಮತ್ತೊಂದು ಬೇಡಿಕೆ ಅಲ್ಲಿ ಶುರುವಾಗಿದೆ. ಏನು ಅಂತೀರಾ? ಈ ವರದಿ ನೋಡಿ. ತಿಂಗಳ ಮೆಟ್ರೋ ಪಾಸ್ ನೀಡುವಂತೆ ಮನವಿ. ಬಿಎಂಆರ್ಸಿಎಲ್ಗೆ ಸಂಸದ ಪಿಸಿ ಮೋಹನ್ ಮನವಿ. ಎಸ್, ಮೆಟ್ರೋ ದರ ಏರಿಕೆ ಹಿನ್ನೆಲೆ ಬಿಎಂಆರ್ಸಿಎಲ್ ವಿರುದ್ಧ ಸಿಟಿ ಜನರು ಕೆಂಡವಾಗಿದ್ದು ಇದೀಗ ತಿಂಗಳ ಪಾಸ್ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಹೌದು, ನಮ್ಮ ಮೆಟ್ರೋದಲ್ಲಿ ಸದ್ಯ ದರ ಏರಿಕೆಯಿಂದ 1 ಲಕ್ಷ ಜನ ಪ್ರಯಾಣಿಸದಿದ್ರೂ ದಿನಕ್ಕೆ 7 ಲಕ್ಷ ಜನ ಸಂಚಾರ ಮಾಡ್ತಾರೆ. ಹೀಗಾಗಿ ಮೆಟ್ರೋ ಅವಲಂಬಿತರಿಗೆ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ಸಂಸದ ಪಿಸಿ ಮೋಹನ್ ತಿಂಗಳ ಪಾಸ್ಗೆ ಒತ್ತಾಯ ಮಾಡಿದ್ದಾರೆ. ನಮಗೆ ನಾನ್ ಫೇರ್ ರೆವಿನ್ಯೂಸ್ ಅಲ್ಲಿ ನಾವು ಹೆಚ್ಚಿನ ಒಂದು ಸಂಪಾದನೆಯನ್ನು ನಮ್ಮ ಮೆಟ್ರೋಗೆ ಮಾಡಿ ಫೇರ್ಸ್ ಅನ್ನು ನಾವು ಇನ್ಕ್ರೀಸ್ ಮಾಡಬಾರ್ದು. ಈ ತರ ಸ್ಟೂಡೆಂಟ್ ಪಾಸ್ ರೆಗ್ಯುಲರ್ ಯಾರು ಹೋಗ್ತಾರೋ ಅವ್ರಿಗೆ ಪಾಸಸ್ ಕೊಡೋದ್ರಿಂದ ಸ್ವಲ್ಪ ಅವ್ರಿಗೂ ಕನ್ಸೆಷನ್ ಸಿಗುತ್ತೆ, ಹೆಚ್ಚಿನ ಜನ ಇವತ್ತು ಇದರಲ್ಲಿ ಓಡಾಡ್ತಾರೆ. ಸದ್ಯ ಮೆಟ್ರೋದಲ್ಲಿ 1, 3, 5 ದಿನದ ಪಾಸ್ ಜಾರಿಯಲ್ಲಿದೆ. ಆದರೆ ತಿಂಗಳ ಪಾಸ್ ಪರಿಚಯ ಮಾಡಿಲ್ಲ. ತುಂಬಾ ಬಾರಿ ಪ್ರಯಾಣಿಕರು ಪಾಸ್ಗೆ ಮನವಿ ಮಾಡಿದ್ರೂ ಜಾರಿಗೆ ತಂದಿಲ್ಲ. ಹೀಗಾಗಿ ಸಂಸದ ಪಿಸಿ ಮೋಹನ್ ಇದರಲ್ಲಿ ಆದಾಯ ನೋಡಬೇಡಿ, ಮಾಸಿಕ ಪಾಸ್ ನೀಡಿ ಎಂದಿದ್ದಾರೆ. ಮೆಟ್ರೋಲ್ ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಲಾಸ್ ಅಲ್ಲಿ ನಡಿಬಾರ್ದು, ಆದ್ರೆ ಅದು ಪ್ರಾಫಿಟ್ ಅಲ್ಲಿ ಕೂಡ ನಡಿಬಾರ್ದು ಅಂತ. ಯಾಕೆ ನಡಿಬಾರ್ದು ಅನ್ನೋದಕ್ಕಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಸರ್ಕಾರ ದುಡ್ಡು ಮಾಡಲಿಕ್ಕೆ ಹೋಗಬಾರ್ದು, ಬ್ರೇಕ್ ಇವನ್ ಆದ್ರೆ ಸಾಕು. ಒಟ್ನಲ್ಲಿ ಸಂಸದರ ಮನವಿಗೆ ಬಿಎಂಆರ್ಸಿಎಲ್ ಸ್ಪಂದಿಸುತ್ತಾ ತಿಂಗಳ ಪಾಸ್ ನೀಡುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬಿಎಂಆರ್ಸಿಎಲ್ ಮೆಟ್ರೋ ದರ ಹೆಚ್ಚಳ ಮಾಡಿ ಸದ್ಯ ಕೈ ಸುಟ್ಟುಕೊಂಡಿದೆ. ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ ಪ್ರತಿದಿನ 1 ಲಕ್ಷ ಪ್ರಯಾಣಿಕರು ಮೆಟ್ರೋಗೆ ಗುಡ್ ಬೈ ಹೇಳ್ತಿರೋದು ಗೊತ್ತಾಗಿದೆ. ಒಮೆನ್ ಐಪಿಎಲ್ಗೆ ಅಂತ ಮೆಟ್ರೋ ಸೇವೆ ವಿಸ್ತರಣೆ ಮಾಡಿದ್ರು, ನೋ ಯೂಸ್. ನಮ್ಮ ಮೆಟ್ರೋಗೆ ಸಿಟಿ ಜನರು ಗುಡ್ ಬೈ.
5 ಲಕ್ಷಕ್ಕಿಳಿದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ. ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿ ತಪ್ಪಿಸಿಕೊಳ್ಳಲು ಮೆಟ್ರೋ ಏರ್ತಿದ್ದ ಸಿಟಿ ಜನ ಇದೀಗ ಮೆಟ್ರೋಗೆ ಗುಡ್ ಬೈ ಹೇಳೋ ಮನಸ್ಸು ಮಾಡಿದ್ದಾರೆ. ಯಾರ್ಗುರು ಅಷ್ಟು ದುಡ್ಡು ಕೊಡ್ತಾರೆ ಅಂತ ಕೆಲವರು ಗಾಡಿಗೆ ಪೆಟ್ರೋಲ್ ಹಾಕಿಸುತ್ತಿದ್ರೆ, ಮಹಿಳೆಯರು ಶಕ್ತಿ ಯೋಜನೆಯತ್ತ ಮುಖ ಮಾಡಿದ್ದಾರೆ. ಹೀಗಾಗಿ ಮೆಟ್ರೋ ಟಿಕೆಟ್ ದರ ಏರಿಕೆ ಎಫೆಕ್ಟ್ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 5 ಲಕ್ಷದಷ್ಟು ಕಡಿಮೆಯಾಗಿದೆ. ಪ್ರೈಸ್ ಫಿಕ್ಸೇಷನ್ ಯಾವ ಆಧಾರದ ಮೇಲೆ ಇರಬೇಕು ಅಂದ್ರೆ, ಒಬ್ಬ ಕನಿಷ್ಠ ಕಾರ್ಮಿಕ, ಒಬ್ಬ ವಿದ್ಯಾರ್ಥಿ ಓಡಾಡಕ್ ಆಗ್ಬೇಕು, ಅದು ನಿಮ್ಮ ಬೇಸಿಸ್ ಆಗಬೇಕು ಫೇರ್ ಫಿಕ್ಸೇಷನ್ಗೆ. ಅದು ಬಿಟ್ಟು ಲಾಭ ನಷ್ಟ ನೋಡುವಂತದ್ದು ಇದು ಪಬ್ಲಿಕ್ ಅಂತ ನಾವು ಇದುವರೆಗೂ ಅನ್ಕೊಂಡಿದ್ದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಮೇಡಮ್. ಅವ್ರು ಮೆಟ್ರೋದವರು ಹೇಳ್ಬಿಡ್ಲಿ ಬೇಕಿದ್ರೆ, ಇಲ್ಲ ನಾವು ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಂತ ಅವ್ರು ಬಾಯ್ ಬಿಟ್ಟು ಹೇಳಿದ್ರೆ ಬೇಕಾದ್ರೆ ನಾವು ಇದನ್ನ ಕೇಳೋದೇ ಇಲ್ಲ. ಇನ್ನು ದರ ಏರಿಕೆ ಮೊದಲ 1 ತಿಂಗಳು ವಾರದ ದಿನಗಳಲ್ಲಿ ಸರಾಸರಿ 8.5 ಲಕ್ಷ ಪ್ರಯಾಣಿಕರ ಓಡಾಟವಿತ್ತು. ಆದರೆ ದರ ಏರಿಸಿದ ಬಳಿಕ ಪ್ರತಿದಿನ ಸರಾಸರಿ 1.20 ಲಕ್ಷದಷ್ಟು ಪ್ರಯಾಣಿಕರ ಸಂಖ್ಯೆ ಇಳಿಕೆ ಕಂಡಿದೆ. ಟೌನ್ ಪ್ಲಾನರ್ಸ್ ಇಂದ ಹಲವಾರು ಜನ ನಾಗರಿಕರಿಗೆ ಏನೆಲ್ಲ ತೊಂದರೆ ಆಗ್ತಿದೆ ನಾವು ಹೆಚ್ಚಿಗೆ ತಿಳ್ಕೊಂಡು ಈ ಕೆಲಸನ BMRCL ಮಾಡಬೇಕು, ಸರ್ಕಾರ ಮಾಡಬೇಕು. ಅವ್ರು ಮಾಡ್ತಾ ಇಲ್ಲ, ಅದಕ್ಕಾಗಿ ನಾವು ಮಾಡ್ತಾ ಇದೀವಿ. ನಾವು ಇದನ್ನ ಮಾಡಿ ಆ ರಿಪೋರ್ಟ್ ಏನ್ ಬರುತ್ತೆ, ಅವತ್ತು ಏನು ಒಪಿನಿಯನ್ ಬರುತ್ತೆ ಅದೆಲ್ಲ ಮತ್ತೊಮ್ಮೆ ನಾವು MD ಅವ್ರಿಗೆ ಕೊಡ್ತೀವಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ತಲುಪಿಸ್ತೀವಿ ನಾವು. ಸೊ ಈ ರೀತಿ ನಮ್ಮ ಹೋರಾಟನ ನಾವು ಮುಂದುವರಿಸ್ತಾ ಇದೀವಿ ಮೇಡಮ್. ಇತ್ತ ಮಹಿಳಾ IPL ಪಂದ್ಯ ವೀಕ್ಷಣೆಗೆ ಮೆಟ್ರೋ ಸೇವೆ ವಿಸ್ತರಿಸುತ್ತಿದ್ರೂ ಜನ ಮಾತ್ರ ಬಂದಿಲ್ಲ. ನಿನ್ನೆ RCB ಹಾಗೂ ಗುಜರಾತ್ ನಡುವೆ ಪಂದ್ಯ ಇದ್ರೂ ಜನ ಮಾತ್ರ ಮೆಟ್ರೋ ಸೇವೆ ಪಡೆದಿಲ್ಲ. ಹಾಗೆ ಮಹಾಶಿವರಾತ್ರಿ ಹಬ್ಬದ ದಿನ ಪ್ರಯಾಣಿಕರ ಸಂಖ್ಯೆ ಕೇವಲ 5.20 ಲಕ್ಷಕ್ಕೆ ಇಳಿದಿದೆ. ಒಟ್ಟಾರೆ ಪ್ರಯಾಣಿಕರನ್ನ ಕಳೆದುಕೊಳ್ಳುತ್ತಿರುವ BMRCL 10 ಹಲವು ಪ್ಲಾನ್ಗಳನ್ನೇ ಮಾಡುತ್ತಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಮೆಟ್ರೋ ದರ ಏರಿಕೆ ಬೆನ್ನಲ್ಲೇ BMRCLಗೆ ಹೊಸ ಬೇಡಿಕೆಗಳ ಸುರಿಮಳೆ ಶುರುವಾಗಿದೆ. ಮೆಟ್ರೋ ನಿಲ್ದಾಣಗಳಿಗೆ ಇಂಥದ್ದೇ ಹೆಸರಿಡಬೇಕು ಅಂತೇಳಿ ಮನವಿ ಮಾಡಿಕೊಂಡಂತ ಬೆನ್ನಲ್ಲೇ ಇದೀಗ ಮತ್ತೊಂದು ಬೇಡಿಕೆ ಅಲ್ಲಿ ಶುರುವಾಗಿದೆ. ಏನು ಅಂತೀರಾ? ಈ ವರದಿ ನೋಡಿ. ತಿಂಗಳ ಮೆಟ್ರೋ ಪಾಸ್ ನೀಡುವಂತೆ ಮನವಿ. BMRCLಗೆ ಸಂಸದ PC ಮೋಹನ್ ಮನವಿ. ಎಸ್, ಮೆಟ್ರೋ ದರ ಏರಿಕೆ ಹಿನ್ನೆಲೆ BMRCL ವಿರುದ್ಧ ಸಿಟಿ ಜನರು ಕೆಂಡವಾಗಿದ್ದು ಇದೀಗ ತಿಂಗಳ ಪಾಸ್ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಹೌದು, ನಮ್ಮ ಮೆಟ್ರೋದಲ್ಲಿ ಸದ್ಯ ದರ ಏರಿಕೆಯಿಂದ 1 ಲಕ್ಷ ಜನ ಪ್ರಯಾಣಿಸದಿದ್ರೂ ದಿನಕ್ಕೆ 7 ಲಕ್ಷ ಜನ ಸಂಚಾರ ಮಾಡ್ತಾರೆ. ಹೀಗಾಗಿ ಮೆಟ್ರೋ ಅವಲಂಬಿತರಿಗೆ ಹಾಗೂ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಅಂತ ಸಂಸದ PC ಮೋಹನ್ ತಿಂಗಳ ಪಾಸ್ಗೆ ಒತ್ತಾಯ ಮಾಡಿದ್ದಾರೆ. ನಮಗೆ ನಾನ್ ಫೇರ್ ರೆವಿನ್ಯೂಸ್ ಅಲ್ಲಿ ನಾವು ಹೆಚ್ಚಿನ ಒಂದು ಸಂಪಾದನೆಯನ್ನು ನಮ್ಮ ಮೆಟ್ರೋಗೆ ಮಾಡಿ ಫೇರ್ಸ್ ಅನ್ನ ನಾವು ಇನ್ಕ್ರೀಸ್ ಮಾಡಬಾರ್ದು. ಈ ತರ ಸ್ಟೂಡೆಂಟ್ ಪಾಸ್ ರೆಗ್ಯುಲರ್ ಯಾರು ಹೋಗ್ತಾರೆ ಅವ್ರಿಗೆ ಪಾಸಸ್ ಕೊಡೋದ್ರಿಂದ ಸ್ವಲ್ಪ ಅವ್ರಿಗೂ ಕನ್ಸೆಷನ್ ಸಿಗುತ್ತೆ, ಹೆಚ್ಚಿನ ಜನ ಇವತ್ತು ಇದರಲ್ಲಿ ಓಡಾಡ್ತಾರೆ. ಸದ್ಯ ಮೆಟ್ರೋದಲ್ಲಿ 1, 3, 5 ದಿನದ ಪಾಸ್ ಜಾರಿಯಲ್ಲಿದೆ. ಆದರೆ ತಿಂಗಳ ಪಾಸ್ ಪರಿಚಯ ಮಾಡಿಲ್ಲ. ತುಂಬಾ ಬಾರಿ ಪ್ರಯಾಣಿಕರು ಪಾಸ್ಗೆ ಮನವಿ ಮಾಡಿದ್ರೂ ಜಾರಿಗೆ ತಂದಿಲ್ಲ. ಹೀಗಾಗಿ ಸಂಸದ PC ಮೋಹನ್ ಇದರಲ್ಲಿ ಆದಾಯ ನೋಡಬೇಡಿ, ಮಾಸಿಕ ಪಾಸ್ ನೀಡಿ ಎಂದಿದ್ದಾರೆ. ಮೆಟ್ರೋಲ್ ಇವಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಲಾಸ್ ಅಲ್ಲಿ ನಡಿಬಾರ್ದು, ಆದ್ರೆ ಅದು ಪ್ರಾಫಿಟ್ ಅಲ್ಲಿ ಕೂಡ ನಡಿಬಾರ್ದು ಅಂತ. ಯಾಕೆ ನಡಿಬಾರ್ದು ಅನ್ನೋದಕ್ಕಿಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಸರ್ಕಾರ ದುಡ್ಡು ಮಾಡಲಿಕ್ಕೆ ಹೋಗಬಾರ್ದು, ಬ್ರೇಕ್ ಇವನ್ ಆದ್ರೆ ಸಾಕು. ಒಟ್ನಲ್ಲಿ ಸಂಸದರ ಮನವಿಗೆ BMRCL ಸ್ಪಂದಿಸುತ್ತಾ ತಿಂಗಳ ಪಾಸ್ ನೀಡುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.